ಈಗ ಮತ್ತೆ ಇದಾಗಿದಾರಲ್ಲ ಅವ್ರ ಮೈನ ನಾನು. ಆಮೇಲೆ ನಮಗೆ ನಾವಿರೋದು ಹಳೆ ಜಂಬಟಿ ಗ್ರಾಮದಾಗಿರೋದು ನಾವು. ಅವು ಇಲ್ಲಿ ಮಣ್ಣ ತಮ್ಮಗಳೆಲ್ಲ ಇಲ್ಲೇ ಇರೋದು. ನಮಗೆ 12ವರೆ ಫೋನ್ ಬಂತು, ಯಾರು ಅವ್ರ ಮಗಳು ನಮಗೆ ಫೋನ್ ಮಾಡ್ತು. ಅಯ್ಯ ಹಿಂಗೆ ಅಮ್ಮ ಹೊಡ್ಕೊಂಡು ಕರ್ಕೊಂಬರ್ತಾರಂತೆ, ಹೋಗಯ್ಯ ಅಂದರು. ನಾನು ಹೆಂಡತಿ ಓದಿವಿ. ಹೊಡಿತಾ ಇತ್ತು. ಹೊಡ್ಯಕ್ಕೆ ಹೋದಾಗ ಬಿಡಿಸ್ತೀವಿ. ಇಲ್ಲಿಂದನೇ ಹೊಡ್ಕೊಂಡು ಕರ್ಕೊಂಬಂದಾರಂತೆ. ನಮ್ದು ಅಲ್ಲಿ 1 ಕಿಲೋಮೀಟ್ರು ಆಗುತ್ತೆ. ಅಲ್ಲಿ ಓದಿ ನಾವು ಹೋದಾಗ ನಾನು ಹೆಂಡತಿ ಫಸ್ಟ್ ನಾನು ಹೆಂಡತಿ ಕರ್ಕೊಂಬರ್ಲಿಲ್ಲ. ಆಕೆ ಜಗಳ ಮಾಡ್ತಾಳೆ ಅಂತ ಕರ್ಕೊಂಬರ್ಲಿಲ್ಲ. ನಾನು ಹೋದಾಗ ಯಾವ ದೇವ್ರು ಹಿಂಗೆ ಹೊಡ್ಕೊಂಡು ಬಂದಿಲ್ಲ, ಹಿಂಗೆ ಹೊಟ್ಟೆ ಅನ್ನ ತಿಂತಿ ಏನು ತಿಂತೀವಿ ಅಂತ ಅಂದು ಇದು ಮಾಡ್ದೇವಿ. ಆಮೇಲೆ ಆಕೆ ಗಂಡನು ಆಕೆ ನನಗೆ ದೂಕಿದ್ರು. ನಿಮ್ಮ ಮನೆ ಹಾಳು ಮಾಡೋಕೆ ಬಂದೆ ಕಣ ಇವನು ಅಂದು ನನಗೆ ದೂಕಿದ್ರು. ಆಮೇಲೆ ನಾನು ಹೆಂಡತಿ ಅಲ್ಲೇ ನಿಂತಿದ್ಲು. ನನ್ನ ಹೆಂಡತಿ ಊಟ ಬಂದ್ಲು. ಮೊಬೈಲ್ ಬ್ಯಾಟ್ರಿ ಬಿಡ್ಕೊಂಡು ಊಟ ಬಂದ್ಲು. ಬಂದೆ ನಾನು ಹೆಂಡತಿ ಹಿಡ್ಕೊಂಡು ಅಕ್ಕಿ ಹೊಡೆದ್ಲು. ಬಿಡೇ ಅಕ್ಕನ ಕೂದಲು ಬಿಡೇ, ಬರೀ ಲಂಗದಾಗೆ ಜಾಕೆಟ್ನ ಹೊಡಿತಾ ಇದೆಯಲ್ಲ ಅಂತ ಅಂದೇ ಬಿಡಿಸ್ತರು. ಆಮೇಲೆ ಮಗು ಮಾತು ಕೇಳಂಗಿಲ್ಲ, ನಮ್ಮ ಮಾತು ಕೇಳಂಗಿಲ್ಲ. ಆ ಮಗನು ಹೊಡಿಬೇಡ್ರಿ ಅಂತ ಅಲ್ಲಿ ಹೇಳ್ಕೊಂಬರ್ತೀನಿ, ಹಿಂಗೆ ಹಾಕತ್ತಯ್ಯ ಅಂದ. ಆಮೇಲೆ ನಾನು ಅವತ್ತು ಹುಷಾರಿಲ್ಲ ನನಗೆ. ಆಮೇಲೆ ಅವ್ರು ಹಂಗೆ ಮಾಡಿದ್ದಕ್ಕೆ ನಾನು ಹೇಳೇ ಬಂದೆ, ಏನಾರು ಆದರೆ ಮಾತ್ರ ನಿಮಗೆ ಸುಮ್ಮನೆ ಬಿಡೋದಪ್ಪ, ನಿಮಗೆ ಸುಮ್ಮನೆ ಬಿಡೋಲ್ಲ ಅಂದು ನಾನೇ ಕಂಪ್ಲೇಂಟ್ ಲಾಂಚ್ ಮಾಡಿದ್ದು ನಾನೇ. ಕಲ್ಲಿಟ್ಟಿದ್ರು. ಎಲ್ಲಿ ಕಲ್ಲಿಟ್ಟಿದ್ದು ಅಲ್ಲಲ್ಲ, ನಮ್ಮೂರಾಗಲ್ಲ, ಅಲ್ಲಿ ಹೊಡ್ಕಂತ ಅಲ್ಲಿಗೂ ಬಂದಿತ್ತೆ. ಬಿಡು ಮತ್ತೆ ಕಾಯಿ ಹಿಡ್ಕಂತು ನನಗೆ ಸಾಯಿಸ್ತಾರ್ಕಣ ಅಂತೇಳಿ ಕಾಯಿ ಹಿಡ್ಕಂತ ನಮಗೆ ಹೊಟ್ಟೆ ಉರಿ ಇತ್ತು. ನಮಗೆ ಹುಷಾರಿಲ್ಲ, ಏನು ಶುಗರ್ ಒಂದಿದ್ದು ಅಷ್ಟೇ, ಏನೂ ಇಲ್ಲ. ಅದು ಸರ್ ನಾವು ಒಂದ್ಸತಿ ಏನೋ ಬಂದಿತ್ತು ಅಂತ ಹೇಳಿದ್ರು ನಮಗೆ. ಹೇಳಿದ್ರಾ ಇವರು ನಮಗ ಬಿಡು ಒಳ್ಳೇದಾಕತ್ತನ, ಹೊಸ ದೇವ್ರು ಬರ್ತೈತೆ ಬಿಡಿಸಿದ ಅಂತ ಕರ್ಕೊಂಡ್ರಿ. ಈ ರೀತಿ ಮಾಡ್ತದೆ ಸರ್. ಯಾವ್ದಾರ ದೇವ್ರುಗಳು ಈ ರೀತಿ ಎಲ್ಲಾರ ಮಾಡಿರೋದು ನೋಡಿರಾ? ಇಟ್ಟಿದ್ದು ನಿಜ ಸರ್. ಅಲ್ಲಿ ಕಲ್ಲಿದೆ ಬೇಕಾ ನೀವು ಅದು ವಿಡಿಯೋ ಮಾಡ್ಕೊಂಡ್ರಿ. ಕಲ್ಲು ಅಲ್ಲೇ ರೋಡಲ್ಲೇ ಇದಾವೆ. ಅಲ್ಲಿ ನಾವು ಜಗಳ ಮಾಡಿ ಬಿಡಿಸ್ಕೊಂಡಿವಲ್ಲ, ಅದಕ್ಕೆ ಮುಂಚೆ ಸರ್ ನಮಗೆ ಗೊತ್ತಿಲ್ಲ. ಇಲ್ಲಿನ ನಾವಿರೋದು ಅಲ್ಲಿ ಹಳೆ ಜಂಬಟ್ಟೆ ಇರೋದು ನಾನು, ಅವ್ರ ಮೈದಾನೇ ನಾನು. ಅಲ್ಲಿ ಹೋದಾಗ ನಮಗೆ ಈ ಥರ ಮಾಡಿ ಕಳಿಸ್ರು. ಅವಾಗ ನಾನು ಹೆಂಡತಿ ಮರ ಏನಾರ ಆಗಲಿ ಅಕ್ಕಗೆ, ಆಮೇಲೆ ಬೆಳಗ್ಗೆ ನೋಡ್ಕೊಳ ಬಾ ಅಂತೇಳಿ ನಾನು ಹೆಂಡತಿ ಹೇಳ್ಕೊಂಬಲ್ಲ ನನಗೆ. ಹೊಡಿತಾ ಇದ್ರು. ನಾನು ಹೆಂಡತಿನ ಕೋಲ್ ಮುರ್ದೆ ಸರ್. ಅಲ್ಲಿದೆ ಬರೀ ಕೋಲೆಲ್ಲ ತೋರಿಸ್ತೀನಿ. ನಾನು ಹೆಂಡತಿ ಕೋಲ್ ಇಸ್ಕೊಂಡು ಮುರಿದು ಅಕ್ಕಿಗೆ ದಬ್ಲು. ಅವು ನಮ್ಮಿಬ್ಬರಿಗೂ ಅದನ್ನ ಹೊಡೆಯಕ್ಕೆ ಬಂತು. ನನಗೆ ದೇವ್ರು ಬೈತಲ್ಲ ಅಕ್ಕಿ ಮೇಲೆ, ಆ ದೇವ್ರು ನನಗೆ ಹೊಡೆಯಕ್ಕೆ ಬಂದು ನಿಮ್ಮಿಬ್ರಿಗೂ ಹೊಡೆಯಕ್ಕೆ ಬಂತು. ನನ್ನ ಮಗುಗೂ ಬಿಡ್ಕೊಂತಿಲ್ಲ, ಹತ್ರ ಇದು ಮಾಡ್ತಿಲ್ಲ. ಇವು ಉದ್ದೇಶ ಪೂರಕ್ಕೆ ಸರ್ ಇವು ಮಾಡ್ತಿರೋದು. ಶಿಕ್ಷಾ ಪಕ್ಷ ಸರ್. ಮುಂದೆ ಇದು ನಮಗಾಗಿ ಘಟನೆ ಇನ್ನೊಂದು ಆಗಬಾರ್ದು, ಬೇರೆಯವ್ರಿಗೆ ಆಗಬಾರ್ದು. ಈಗ ನಮ್ಮ ಮನೆ ಆಗಿತ್ತಾ ಹೋತು, ಜೀವ ತರಕ್ಕಾಗಲ್ಲ. ಮುಂದೆ ಘಟನೆ ಆಗಬಾರ್ದು ಅಂತಲೇ ನಾವು ಊರು ತೀರ್ಮಾನಕ್ಕೆ ಒಪ್ಕೊಂಡಂಗೆ ನಾನು ಮುಂದೆ ಹೋಗಿದ್ದು. ನಮ್ಮ ಹೆಸರು ಮಧು ಅಂತೇಳಿ ಸರ್. ಜಂಬರಗಟ್ಟೆ ಗ್ರಾಮದವರು, ಕೃಷ್ಣಪ್ಪ ಅಂತ, ಭದ್ರಾವತಿ ತಾಲೂಕು. ಇಲ್ಲಿ ಶನಿವಾರ ರಾತ್ರಿ ಈ ಗೀತಮ್ಮನವ್ರ ಮೇಲೆ ಏನೋ ಬಂದಿದೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ದೆವ್ವ ಬಿಡ್ಸೋಕೋ ಏನೋ ಇನ್ನೊಂದು ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತ ಅಂದು ಆಶಮ್ಮ ಅನ್ನೋರಿಗೆ ಕರ್ಕೊಂಬಂದು ರಾತ್ರಿ 10:30, 11 ಗಂಟೆಯಿಂದ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವರು ಹೊಡೆತಕ್ಕೆ ಏನೋ ಇದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಸ್ಪತ್ರೆ ಒಳಗೆ ಅವ್ರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಕರ್ಕೊಂಬಂದು ಮನೆಗೆ ಇಟ್ಕೊಂಡಾದಾಗ ಬೆಳಿಗ್ಗೆ ಎದ್ದು ಹಿಂಗೆ ನಮ್ಮ ತಾಯಿ ದೇವ್ರು ಬಂದು ಹೊಡೆದೇ ಸತ್ತೋಗಿದ್ದು ಅಂತ ಪ್ರಚಾರ ಮಾಡಿದ್ರು. ಆ ಪ್ರಚಾರ ಮಾಡಾದ್ಮೇಲೆ ಗ್ರಾಮದವರೆಲ್ಲ ಸೇರ್ಕೊಂಡ್ರು. ಏನೋ ಅನಿವಾರ್ಯ ಹಿಂಗಾಗಿದೆ ಅಂತ ಅಂದು ಏನೋ ಒಂದು ತೀರ್ಮಾನ ಮಾಡಬೇಕು ಅಂತ ಹೊರಟಿದ್ದು. ಅವರಿಗೆ ಗ್ರಾಮದಲ್ಲಿ ಯಾವುದೇ ರೀತಿ ದೇವರು ಪವರು ಬರಬಾರ್ದು ಅನ್ನೋ ದೃಷ್ಟಿ ನಿಲ್ಲಿಸಿದ್ರು ಗ್ರಾಮದವರು. ಅದು ಉದ್ದೇಶಪೂರ್ವಕವಾಗಿ ಅವತ್ತು ರಾತ್ರಿ ಬಂದು ಅವ್ರನ್ನ ಕರ್ಕೊಂಡೋಗಿ ನಾವೇ ಬಿಡಿಸ್ತೀವಿ, ನಾವೇ ಇದು ಮಾಡ್ತೀವಿ ಅಂತ ಚಿತ್ರಹಿಂಸೆ ಕೊಟ್ಟು ಏನೋ ಆಗಿದೆ ಘಟನೆ. ಈ ಘಟನೆಯಿಂದ ಆಯಮ್ಮ ಗೀತಮ್ಮ ಅನ್ನೋರು ತೀರೋಗಿದ್ದಾರೆ. ಚೌಡಮ್ಮ ಬಂದಿರೋರು ಆಶಮ್ಮ ಅಂತ ಅವ್ರ ಹೆಸರು. ಇಂಥ ಮೂಢನಂಬಿಕೆ ಇನ್ನೂ ಜನ ಹೊಂದ್ಕೊಂಬಿಟ್ಟಿದ್ದಾರೆ. ಅಲ್ಲಿಂದ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ಇಂಥ ಯಾವುದೇ ರೀತಿ ಚೌಡಮ್ಮನೇ ಆಗಲಿ ಇನ್ನೊಂದೇ ಆಗಲಿ ಅಂಥಕ್ಕೆಲ್ಲ ಯಾರೂ ನಂಬಾರ್ದು. ಈಗಾಗಿರೋ ಘಟನೆ ಲೆಕ್ಕ ಪ್ರಕಾರ ಯಾರು ಈ ಥರ ಮೂಢನಂಬಿಕೆ ಲೆಕ್ಕಾಚಾರಕ್ಕೆ ಹೋಗ್ಬೇಡ್ರಿ. ಇನ್ನು ಮುಂದೆ ಯಾವುದೇ ರೀತಿ ಇಂಥದಕ್ಕೆ ಆಸ್ಪದ ಕೊಡಬೇಡ್ರಿ. ಆಯಮ್ಮಗೆ ಆರೋಗ್ಯ ಸರಿ ಇತ್ತು. ಈ ಊರು ಹೇಳ್ತಾ ಇದ್ದಾರೆ ಏನೋ ಒಂದು ಕಾಯಿಲೆ ಅದು ಇದು ಇತ್ತು ಅಂತಿದ್ದಾರೆ. ಅದು ಯಾರೂ ಜನ ನಂಬಲ್ಲ.
ಇವರು ಇದೇ ದೇವ್ರು ಬರ್ದಿತ್ತೆ ಅನ್ನೋ ದೃಷ್ಟಿಯಾಗೆ ಆತನಿಂದ ಅವ್ರಿಗೇನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ ನಾವೇನೋ ಮಾಡ್ತೀವಿ ಅನ್ನೋ ದೃಷ್ಟಿಗೆ ಹೋಗಿದ್ದಾರೆ. ಅದು ಏನೋ ಆಗ್ಬಿಟ್ಟಿದೆ, ಎಡವಟ್ಟಾಗಿದೆ. ಹಂಗಾಗಿ ಈ ಥರ ಯಾವುದೋ ಮೂಢನಂಬಿಕೆಗೆ ಯಾರು ಜನ ಹೋಗಬಾರ್ದು. ಇನ್ನು ಮುಂದಾರು ಎಚ್ಚೆತ್ತು ತಪ್ಪಿ ಇಂಥವು ಯಾವ ಗ್ರಾಮದಲ್ಲಿ ನಡಿದಂಗೆ ನೋಡ್ಕೊಬೇಕು. ಅದು ಜನ ಹೇಳಿದ್ದಾರೆ, ನಾವಂತೂ ನೋಡಿಲ್ಲ. ನಾವು ತೀರಾ ಬೆಳಗ್ಗೆ ಸತ್ತಾದ್ಮೇಲೆ ಗೊತ್ತಾಗಿದ್ದ ವಿಚಾರ ಇದು. ಇಲ್ಲಿಂದ ಈ ಹೊಸಜಮರಗಟ್ಟೆ ಗ್ರಾಮದಲ್ಲಿ ಗೀತಮ್ಮ ವಾಸ ಆಗಿರೋದು. ಇದು ಶಿಫ್ಟಿಂಗ್ ವಿಲೇಜು. ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹಳೆ ಜಮರಗಟ್ಟೆ ಅಂತ ಇದೆ. ಅಲ್ಲಿ ಚೋಡಮ್ಮನ ಮೂಲಸ್ಥಾನ ಇದೆ, ಅಲ್ಲಿ ಕರ್ಕೊಂಡೋಗಿರೋದು. ರಾತ್ರಿ 10:30 11 ಗಂಟೆಯಿಂದ ಕರ್ಕೊಂಡೋಗಿರೋದು ಇಲ್ಲಿಂದ. ಅದು ಸುಮ್ಮನೆ ಕರ್ಕೊಂಡೋಗಿಲ್ಲ, ಅವರಿಗೆ ಹೊಡ್ಕೊಂತ ಹಿಂಸೆ ಕೊಟ್ಕೊಂತ ಕರ್ಕೊಂಡೋಗಿರೋದು. ಊರೊಳಗೆ ಆಸಿಂದಾನೆ ಕರ್ಕೊಂಡೋಗಿದ್ದಾರೆ. ರಾತ್ರಿ ಏನು ಪೂಜೆ ಇಲ್ಲ, ಇಲ್ಲಿಂದಾನೆ ಚಿತ್ರಹಿಂಸೆ ಕೊಟ್ಕೊಂತಾನೆ ಕರ್ಕೊಂಡೋಗಿದ್ದಾರೆ. ಆ ಜಾಗದಲ್ಲೂ ಹೊಡೆದಿದ್ದಾರೆ ಅವರಿಗೆ. ದೇವಸ್ಥಾನ ಅಲ್ಲ, ಚೋಡಮ್ಮನ ಇದಕ್ಕೆ ಹೋಗಿದ್ದಾರೆ. ಹಂಗಾಗಿ ಯಾವುದು ಇದು ಬೆಳಿಗ್ಗೆ ಗ್ರಾಮದವರೆಲ್ಲ ಕೂತ್ಕೊಂಡು ಏನೋ ಒಂದು ಇದು ದೇವ್ರು ಬರೋ ಅಂಥವ್ರು ಯಾವುದೇ ಊರೊಳಗೆ ಇಂಥವ್ನು ಮಾಡಬೇಡ್ರಿ ಅಂತ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ಲ. ಹಾಗಾಗಿ ಆತನ ಕರೆಸಿ, ನೋಡಪ್ಪ ನೀನು ಹೋಗಿದ್ದು ತಪ್ಪು, ಇನ್ನು ಮುಂದೆ ಹಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಯಾವುದೇ ರೀತಿ ಈ ಥರ ಘಟನೆ ನಡೆಯೋಕೆ ಕೊಡಬಾರ್ದು, ನೀವು ಮಾಡಿರೋ ತಪ್ಪಿಗೆ ಈ ಥರಕ್ಕೆ ಒಂದು ಪನಿಷ್ಮೆಂಟು ಅಂತ ಏನೋ ಮಾಡೋಕ್ಕೆ ಹೋದ್ವಿ. ಅದು ಆಮೇಲೆ ಇವರು ಈ ಗೀತಮ್ಮ ಅನ್ನೋರ ಮನೆಯವರು ಒಪ್ಪಲಿಲ್ಲ. ಇದು ಸರಿ ಇಲ್ಲ ನ್ಯಾಯ, ನಾವು ಸ್ಟೇಷನ್ನಿಗೆ ಹೋಗ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡೋಕೆ ಹೋದರು. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಆಶಮ್ಮ ಅನ್ನೋರಿಗೆ ಕರ್ಕೊಂಡು ಹೋದರು. ಮುಂಚೆ ಯಾವುದೇ ರೀತಿ ಈ ಥರದ ಘಟನೆಗಳು ಯಾವೂ ಆಗಿಲ್ಲ. ದೇವ್ರು ಬಂದು ಈ ಥರ ಹಿಂಸೆ ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಏನು ಕೊಟ್ಟಿಲ್ಲ. ಇದೇ ಫಸ್ಟ್ ಆಗಿರೋದು. ಎಮ್ಗೆ ದೇವ್ರು ಬರ್ತಿತ್ತು ಅಂತ ಜನ ಹೂಯೆ ಮಾಡಕತ್ತಿ 1 ತಿಂಗಳು ಆಗಿರ್ಬೋದು ಅಷ್ಟೇ. ಯಾವ ದೇವರು ಅನ್ನೋದು ಗೊತ್ತಿಲ್ಲ. ನನ್ನ ಮೇಲೆ ಚೌಡಮ್ಮ ಬರ್ತೈತಿ ಅಂತ ಹೇಳ್ಕೊಂಡವ್ರು ಅಷ್ಟೇ. ಅವರೇ ಹೇಳ್ಕೊಂತಿದ್ದು. ಬೇರೆ ವಾಸ ಸದರಿ ಗ್ರಾಮದಾಗೆ, ಇದೇ ಗ್ರಾಮದಲ್ಲೇ ಇರೋದು ಅವರು.